ಮಾತುಗಳು ತುಂಬಾ ನೇರವಾಗಿರುತ್ತೆ. ಮುಖಸ್ತುತಿಗಂತ ಯಾವತ್ತೂ ಅವ್ರು ಮಾತಾಡಿರೋದು ನಾನು ನೋಡಿಲ್ಲ. ಅದೇ ರೀತಿ ನಾನು ಕೂಡ ನಿಮ್ಮನ್ನ ಹೊಗಳಿದಾಗ ನಮ್ಮೆಲ್ಲರ ಒಂದು ಫೀಲಿಂಗ್ಸ್ ಇರೋದು ನಿಮ್ಮನ್ನ ಸ್ಕ್ರೀನ್ ಮೇಲೆ ನೋಡಿದಾಗ ಆಗುವಂತ ಖುಷಿ. ಥ್ಯಾಂಕ್ ಯು ಸೋ ಮಚ್. ಈ ಪಾತ್ರನ ತೆರೆ ಮೇಲೆ ನೋಡೋದಕ್ಕೆ ಕಾಯ್ತಾ ಇದೀವಿ ಅಂತಷ್ಟು ಹೇಳ್ಬೋದು. ಇನ್ನು ಅವರ ಪಕ್ಕದಲ್ಲಿ ಕೂತಿರುವಂತ ರಿಯಲ್ ಸ್ಟಾರ್ ವಿಷಯಕ್ಕೆ ಬಂದ್ರೆ ಒಂದು ಪ್ರಶ್ನೆ ಇದೆ. ಹೌದು, ಈ ವಿಸಿಲ್ ಅಭಿಮಾನಿಗಳ ಕಡೆಯಿಂದ ಅಷ್ಟೇ ಅಲ್ಲ, ಎಲ್ಲ ಡೈರೆಕ್ಟರ್ಸ್ ಕಡೆಯಿಂದ ಬರುತ್ತೆ. ಯಾರೇ ಹೊಸ ಡೈರೆಕ್ಟರ್ ಇಂಡಸ್ಟ್ರಿಗೆ ಬಂದ್ರು ಕೂಡ ನನ್ನ ಇನ್ಸ್ಪಿರೇಷನ್ ಉಪ್ಪಿ ಸರ್ ಅಂತ ಹೇಳ್ತಾರೆ. ಹೊಸ ಡೈರೆಕ್ಟರ್ಸ್ ಅಷ್ಟೇ ಅಲ್ಲ, ಹಿಂದಿಯ ಅನುರಾಗ್ ಕಶ್ಯಪ್ ಸರ್ ಇಂದ ಹಿಡಿದು, ತಮಿಳಿನ ಶಂಕರ್ ಸರ್ ಇಂದ ಹಿಡಿದು, ಸಂದೀಪ್ ರೆಡ್ಡಿ ವಾಂಗ ಸರ್ ಇಂದ ಹಿಡಿದು ಎಷ್ಟೋ ನಿರ್ದೇಶಕರು ಈ ಸಿನಿಮಾ ಒಂದು ಎನ್ಸೈಕ್ಲೋಪೀಡಿಯಾ ಇದ್ದಂಗೆ, ಅದೇ ನಮಗೆ ರೆಫರೆನ್ಸು, ಅದೇ ನಮಗೆ ಇನ್ಸ್ಪಿರೇಷನ್ ಹೇಳ್ತಾರೆ. ಸಂದೀಪ್ ರೆಡ್ಡಿ ಸರ್ ಅಂತೂ ಹೇಳೇಬಿಟ್ರು, ದಿ ಒರಿಜಿನಲ್ ರಿಯಲ್ ವೈಲ್ಡ್ ಆನಿಮಲ್ ಅಂದ್ರೆ ನಮ್ಮ ಉಪ್ಪಿ ಸರ್ ಅಂತ. ನಮ್ಮ ಹೆಮ್ಮೆಯ ಸೂಪರ್ ಸ್ಟಾರ್. ಈ 45 ಸಿನಿಮಾ ಬಗ್ಗೆ ಹೊಸ ನಿರ್ದೇಶಕ ಬಂದು ಇಂಥ ನಿರ್ದೇಶಕರಿಗೆ ಕಥೆಯನ್ನು ಒಪ್ಪಿಸುವಾಗ ಹೇಗೆ ಒಪ್ಕೊಂಡ್ರಿ? ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯ. ಎಷ್ಟು ಚೆನ್ನಾಗಿ ಮಾತಾಡೋದ್ರ ಮೇಲೆ ನಾವು ಏನು ಮಾತಾಡೋದು ಗೊತ್ತಾಗ್ತಾ ಇಲ್ಲ, ಅಷ್ಟು ಚೆನ್ನಾಗಿ ಮಾತಾಡ್ಬಿಟ್ರಿ. ಅದು ಡೈರೆಕ್ಟರ್ ಬಗ್ಗೆ ಎಷ್ಟು ಚೆನ್ನಾಗಿ ಅನಲೈಸ್ ಮಾಡ್ರಿ ಅಂದ್ರೆ ನಿಜವಾದ ಡೈರೆಕ್ಟರ್ ನೀವು. ಅದಕ್ಕೆ ಅಲ್ಲ ನೋಡಿ, ಅವ್ರು ಒಂದೊಂದನ್ನು ಕೂಡ ಡಬ್ಬಿಂಗ್ ಮಾಡಿರೋದನ್ನು ಇಟ್ಕೊಂಡು ನೀವು ಮಾತಾಡ್ತೀರಾ ಅಂದ್ರೆ ಎಷ್ಟು ಅಬ್ಸರ್ವ್ ಮಾಡಿದ್ದೀರಾ ನೀವು. ಸೂಪರ್. ಆಮೇಲೆ ನೀವು ಅನ್ಕೊಂಡಿದ್ದೀರಾ ನೀವು ಆಕ್ಟ್ರು ಅಂತ. ನೀವು ಆಕ್ಟ್ರು ಕೂಡ, ನೀವು ಸ್ಟಾರ್ ಕೂಡ. ಬಟ್ ನಾವೆಲ್ಲ ಬರೀ ಅದೇನೋ ಸ್ಟಾರ್ ಅಂತ ನೀವು ಹೇಳ್ತೀರಾ ಅಷ್ಟೇ, ಆಕ್ಟರ್ ಅಂತ ಇನ್ನೂ ಗೊತ್ತಾಗಿಲ್ಲ ನಮಗೆ. ಆಮೇಲೆ ಎಲ್ಲದಕ್ಕಿಂತ ನೀವು ಹೇಳೋದ್ರಲ್ಲ ಯಾರೋ ಡೈರೆಕ್ಟರ್ ಹೇಳ್ತಾರೆ ಅಂತ, ಅದ್ರ ಮೂಲ ನೋಡಿ ಇಲ್ಲಿ ಕೂತಿದ್ದಾರೆ ನೋಡಿ. ಇವರೇ ನನಗೆ ಫಸ್ಟ್ ಹೇಳಿದ್ದು, ನಮ್ಮಲ್ಲೂ ಡೈರೆಕ್ಟರ್ ಇದ್ದಾರಮ್ಮ ಅಂತ. ನಾನು ಇನ್ನೂ ಏನು ಇಲ್ದಿರ್ಬೇಕಾದ್ರೆ ಹೇಳ್ಬಿಟ್ರಿ ಅವರು. ಇವರಿಂದ ಎಷ್ಟು ಜನ ಡೈರೆಕ್ಟರ್ಗಳು ಬಂದಿದ್ದಾರೋ, ಎಷ್ಟು ಜನ ಸೂಪರ್ ಡೂಪರ್ ಹಿಟ್ ಆಗಿದ್ದಾರೋ. ಅದಕ್ಕೆ ಅಪರಂಜಿ ಅನ್ನೋ ಶಿವಣ್ಣಗೆ, ಯಾಕಂದ್ರೆ ಅಲ್ಲಿಂದ ದೊಡ್ಡ ಮನೆ ಅನ್ನೋದು ಅದಕ್ಕೆ ತಾನೆ. ಸೊ ನೋಡಿ, ಅದಕ್ಕೆ ನೋಡಿ ಅವ್ರು ಕರೆಕ್ಟಾಗಿ ಹೆಂಗೆ ಎನ್ಕರೇಜ್ ಮಾಡಿ ಹೇಳಿದ್ದಾರೆ ಅಂದರೆ, ನೀವೇ ಮಾಡಿ ಇಷ್ಟು ಒಳ್ಳೆ ಸ್ಕ್ರಿಪ್ಟು ಅಂತ. ಆ ಥರ ಒಂದು ಎನ್ಕರೇಜ್ಮೆಂಟ್ ಸಿಗೋದಿದೆಯಲ್ಲ, ತುಂಬ ಅದ್ಭುತ ಅದು. ಸೊ ಇವ್ರು ಅವ್ರಿಗೆ ಹೇಳಿ, ಅವರೊಬ್ಬ ಗ್ರೇಟ್ ಟೆಕ್ನಿಷಿಯನ್ ಆಗಿ ಅವ್ರು ಬರೀ ಮ್ಯೂಸಿಕಲ್ಲೇ ಸೂಪರ್ ಹಿಟ್ ಮಾಡ್ತಾರೆ ಸಾಂಗ್ನ. ಇನ್ನು ಸಿನಿಮಾ ಹೆಂಗೆ ಮಾಡ್ಬೋದು, ನನಗೆ ಆ ಕಾನ್ಫಿಡೆನ್ಸು. ಅವ್ರು ಆ್ಯಕ್ಟ್ ಮಾಡಿ ನನಗೆ ತೋರಿಸೋ, ನಾನು ಸುಮ್ಮನೆ ನೋಡ್ತಾ ಕೂತಿದ್ದೆ ಮೈಸೂರಲ್ಲಿ. ಅವರೆಲ್ಲ ಆ್ಯಕ್ಟ್ ಮಾಡಿ ಎಲ್ಲ ಮಾಡ್ತಾ ಇದ್ದಾರೆ. ಇವ್ರ ಜೊತೆ ಏನು ಇವರೇ ಎಲ್ಲ ಮಾಡ್ತಾರೆ, ನಾನೇನು ಮಾಡ್ಬೇಕು ಅವರೇ ಅಂತ. ಒಳ್ಳೆ ಆ್ಯಕ್ಟ್ರ್ ಕೂಡ ಅವರು. ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿ ನಂಗೆ ತೋರಿಸಿದ್ರು, ಅದು ಹಿಂಗೆ ಸರ್, ಹಿಂಗೆ ಬರುತ್ತೆ ಅಂತ. ಸೊ ಏನೂ ಮಾತಾಡಲಿಲ್ಲ. ಮೊದಲನೇದಾಗಿ ಅವ್ರ ಟೆಕ್ನಿಷಿಯನ್, ಅವ್ರಿಗೆಲ್ಲ ನಾವು ಸಪೋರ್ಟ್ ಮಾಡಲೇಬೇಕು. ಅಂಥದ್ರಲ್ಲಿ ಅವ್ರು ಅಂಥ ಒಂದು ಅದ್ಭುತವಾದ ಕತೆ ಹೇಳಿದಾಗ ಓಕೆ ಅಂತ ಹೇಳಿದೆ. ಅದೆಲ್ಲದಕ್ಕಿಂತ ನಿಜವಾದ ಸ್ಟಾರ್ ಇಲ್ಲಿ ಕೂತಿಯಾರ ನೋಡಿ. ನಿಜವಾಗ್ಲೂ ಈಗ ಬೇಕಾಗಿರೋದು ನಮ್ಮ ಇಂಡಸ್ಟ್ರಿಗೆ ಇಂಥ ಸೂಪರ್ ಸ್ಟಾರ್ ನಿರ್ಮಾಪಕರು ಬೇಕು ನಮಗೆ. ನಿಜವಾಗ್ಲೂ ಅದು ಖುಷಿ ಆಗುತ್ತೆ. ಆ ವಿಷುವಲ್ಸ್ ನೋಡಿದ್ರೆ, ಆ ಮೇಕಿಂಗ್ ನೋಡಿದ್ರೆ, ಏನೇ ಇರ್ಬೋದು. ನೀವೆಲ್ಲ ಮಲ್ಟಿ ಸ್ಟಾರ್ ಸಿನಿಮಾ ಅಂದ್ರೆ ನನಗೆ ನೋಡಿ ಮಲ್ಟಿ ಸ್ಟಾರ್ ಇವರು ನಿಜವಾದ ಮಲ್ಟಿ ಸ್ಟಾರ್ಗಳು. ನಾವಿಲ್ಲ ಅಂತ ಹೇಳ್ತಿಲ್ಲ, ಬಟ್ ನಿಜವಾದ ಮಲ್ಟಿ ಸ್ಟಾರ್ಗಳು. ಯಾಕಂದ್ರೆ ಆ ಸಿನಿಮಾನ ಹಿಂಗೆ ಮಾಡಬೇಕು, ಇದೇ ಥರ ವಿಷುವಲ್ ಮಾಡಬೇಕು. ಆ ಕೆನಡಾಲಿ ಇದೇ ಥರ CG ಮಾಡಿಸ್ಬೇಕು. ಅದೆಲ್ಲ ಆ ಪೇಷನ್ಸು, ಅದಕ್ಕೆ ಆ ಬೆಂಬಲ ಸೂಪರ್ ಇಲ್ಲೇ ಕಾಣಿಸ್ತಾ ಇದೆ. ನಿಜವಾಗ್ಲು ಪಿಕ್ಚರ್ ರಿಸಲ್ಟ್ ಅಷ್ಟೇ ಖುಷಿ ಆಯಿತು ಟೀಸರ್ ನೋಡಿದಾಗ. ವಂಡರ್ಫುಲ್ ಗುರುವೆ. ಅದಂತೂ ಕರೆಕ್ಟಾಗಿ ಹೇಳ್ಬಿಟ್ರು ಅವರು. ನೆಕ್ಸ್ಟ್ ಸಿನಿಮಾ ಏನಾರ ಬೇರೆ ಕಡೆ ಹೋದ್ರೆ ಅಷ್ಟೇ, ನಾವು 3 ಜನ ಬಂದು ಮನೆ ಹತ್ರ ಸ್ಟ್ರೈಕ್ ಮಾಡ್ಬಿಡ್ತೀವಿ. ಥ್ಯಾಂಕ್ ಯು ಗುರು. ಎಲ್ರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು ಉಪ್ಪಿ ಸರ್.